ಪ್ರಬಲವಾಗಿ ಕಂಡು ಬರ್ತಾ ಇದೆ. ಸೊ ಅವ್ರಿಗೆ ಜಾಮೀನನ್ನು ಕೊಡಿಸಲೇಬೇಕು ಅಂತೇಳಿ ಕಸರತ್ತು ನಡೆಸ್ತಿದ್ದಾರೆ. 2 ದಿನ ಹಿರಿಯ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರು ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡಿದ್ರು. ಪೊಲೀಸರು ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿರೋದಾಗಿ ಆರೋಪವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಮತ್ತೊಂದು ವಾದವನ್ನ ಎಳೆದು ತಂದಿದ್ದಾರೆ. ನಾಯಿಗಳ ಪಾತ್ರದ ಬಗ್ಗೆ ಶವದ ಮೇಲಿನ ಗಾಯಕ್ಕೆ ನಾಯಿಗಳು ಕಾರಣ ಅಂತ ಹೇಳಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ಹಲ್ಲೆಯೇ ಆಗಿಲ್ಲ ಅಂತ ಕೂಡ ಅವರು ವಾದವನ್ನ ಮಂಡಿಸಿದ್ದಲ್ಲದೆ, ಹೌದು ರೇಣುಕಾಸ್ವಾಮಿ ಮೇಲೆ ಆದಂಥ ಗಾಯಗಳು ಶ್ವಾನದಿಂದ ಆಗಿರೋದು ಅಂತ ಹೇಳಿ ಅವರು ಮತ್ತೊಂದು ವಾದವನ್ನ ಮತ್ತೊಂದು ಮಜಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಎಷ್ಟು ದಿನ ರೇಣುಕಾಸ್ವಾಮಿ ಕೊಲೆಗೆ ಕಾರಣ ದರ್ಶನ್ ಅಂಡ್ ಟೀಮ್ ಅನ್ನೋ ಆರೋಪದ ವಿಚಾರವಾಗಿ ಜೈಲನ್ನು ಅನುಭವಿಸ್ತಿದ್ದಾರೆ. ಆದರೆ ಈಗ ಕೊಲೆಗೆ ಕಾರಣ ಯಾರು ಅಂತ ವಕೀಲರು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಒಂದು ವರದಿದೆ, ನೋಡ್ಕೊಂಡ್ ಬನ್ನಿ. ರೇಣುಕಾ ಕೊಲೆಗೆ ನಿಜವಾದ ಕಾರಣರು ಯಾರು? ವಿಚಾರಣೆ ವೇಳೆ ವಕೀಲರ ಸ್ಫೋಟಕ ಹೇಳಿಕೆ. ರೇಣುಕಾಸ್ವಾಮಿ ಕೊಲೆಗೆ ಮುಖ್ಯವಾದ ಕಾರಣ ಪವಿತ್ರ ಗೌಡ, ದರ್ಶನ್ ಹಾಗೂ ಸಂಗಡಿಗರು ಅಂತ ಹೇಳಲಾಗ್ತಿದೆ. ಇದರ ಆರೋಪದ ಮೇಲೆ ಈಗಾಗಲೇ ಜೈಲುವಾಸ ಕೂಡ ಅನುಭವಿಸುತ್ತಿದ್ದಾರೆ. ಆದ್ರೀಗ ಈ ಕೇಸ್ಗೆ ವಕೀಲರೇ ಸ್ಫೋಟಕ ಟ್ವಿಸ್ಟ್ ನೀಡಿದ್ದಾರೆ. ಪ್ರಕರಣದ ತನಿಖೆಯಲ್ಲಿ ಪೊಲೀಸರು ತಪ್ಪು ಮಾಡಿದ್ದಾರೆ ಅಂತ ವಾದಿಸಿದ ಸಿ.ವಿ. ನಾಗೇಶ್ ಆರೋಪ ಪಟ್ಟಿಯಲ್ಲಿನ ತಪ್ಪುಗಳನ್ನ ಎತ್ತಿ ತೋರಿಸಿದ್ರು. ಈ ವೇಳೆ ರೇಣುಕಾಸ್ವಾಮಿಯ ಮೃತದೇಹವನ್ನ ನಾಯಿಗಳು ಕಚ್ಚಿವೆ, ಇದನ್ನೇ ಕೊಲೆ ಅಂತ ಬಿಂಬಿಸಲಾಗಿದೆ ಅಂತ ದೂರಿದ್ದಾರೆ. ಪೊಲೀಸರೇ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ದಾಖಲಿಸಿರುವಂತಹ ಮಾಹಿತಿಗೂ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳಿಗೂ ಬಹಳ ವ್ಯತ್ಯಾಸವಿದೆ. ರೇಣುಕಾ ಮೃತದೇಹದ ಮೇಲೆ ನಾಯಿ ಕಚ್ಚಿರುವ ಗುರುತುಗಳಿವೆ. ಇದನ್ನೇ ಮಾಧ್ಯಮಗಳು ಕೊಲೆ ಅಂತ ಬಿಂಬಿಸಿವೆ ಅಂತ ದೂರಿದರು ಎನ್ನಲಾಗಿದೆ. ರಸ್ತೆ ಬದಿಯಲ್ಲಿ ರೇಣುಕಾಸ್ವಾಮಿ ಮೃತದೇಹವನ್ನ ಬಿಸಾಡಲಾಗಿತ್ತು. ಜೂನ್ 9 ಬೆಳಗ್ಗೆ 10 ಗಂಟೆಗೆ ದೂರನ್ನ ರಿಜಿಸ್ಟರ್ ಮಾಡಲಾಗಿದೆ. ತಕ್ಷಣವೇ ದೇಹದ ಮಹಜರು ಪಂಚನಾಮೆ ಮಾಡಬೇಕಾಗಿತ್ತು. ಆದರೆ ಜೂನ್ 11 ಮಧ್ಯಾಹ್ನ ದೇಹದ ಮಹಜರು ಮಾಡಲಾಗಿದೆ. ಪೋಸ್ಟ್ ಮಾರ್ಟಮ್ ಕೂಡ ಜೂನ್ 11 ಮಧ್ಯಾಹ್ನ 2:45ಕ್ಕೆ ಮಾಡಲಾಗಿದೆ. ದೇಹದ ಐಡೆಂಟಿಟಿ ಆಗಿರಲಿಲ್ಲ ಎಂಬ ಸಬೂಬು ನೀಡಲಾಗಿದೆ. ಆದರೆ ಮಹಜರು ಮಾಡಲು ದೇಹದ ಐಡೆಂಟಿಟಿ ಯಾಕೆ ಬೇಕು ಅಂತ ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. A14 ಮೊಬೈಲ್ನಲ್ಲಿ ಮೃತನ ಫೋಟೋ ಇತ್ತಂತ ಹೇಳಲಾಗಿದೆ. ಈ ಫೋಟೋ ರಿಟ್ರೀವ್ ಮಾಡಿದ್ದಾಗಿ ಪೊಲೀಸರು ಹೇಳಿದ್ದಾರೆ. PSI ವಿನಯ್ ಹೇಳಿಕೆಯಲ್ಲಿ ಅಂದು ತಾನು ಕೇರಳದಲ್ಲಿ ಇದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಮೃತನ ಫೋಟೋ ಕಳುಹಿಸಿದ್ದೆ PSI ವಿನಯ್. ಆದರೆ ವಿನಯ್ ಮೊಬೈಲ್ನ ಸೀಸ್ ಮಾಡಿ ಫೋಟೋ ರಿಟ್ರೀವ್ ಮಾಡಿಲ್ಲ. ಹೀಗಿದ್ದಾಗ ಇದೊಂದು ಕ್ಲಾಸಿಕ್ ತನಿಖೆ ಅಂತ ಹೇಳಲು ಸಾಧ್ಯವೇ ಅಂತ ನಾಗೇಶ್ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಮಾಡಿದ್ಯಾರು ಅನ್ನೋದು ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್. ನಿನ್ನೆ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರಿನ ನಾನಾ ಭಾಗದಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಒಂದು ಕಡೆ ಯಲಹಂಕ, ಮತ್ತೊಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿ, ಮೆಜೆಸ್ಟಿಕ್ ಸುತ್ತಮುತ್ತ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಅಪಾರ್ಟ್ಮೆಂಟ್ ಒಳಗಡೆ ನೀರು ನುಗ್ಗಿದೆ. ಸುಮಾರು 300ಕ್ಕೂ ಹೆಚ್ಚು ಬೇಸ್ಮೆಂಟಲ್ಲಿದ್ದಂಥ ವಾಹನಗಳು ನೀರಿನಲ್ಲಿ ಮುಳುಗಡೆ ಆಗಿದೆ. ತಡರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರಿನ ಹಲವೆಡೆ ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥ ಆರ್ಭಟ. ಮಳೆ ನೀರಿಂದ ಅಪಾರ್ಟ್ಮೆಂಟ್ ನಡುಗಡ್ಡೆ ಅಂತಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕೇಂದ್ರೀಯ ಅಪಾರ್ಟ್ಮೆಂಟ್ ಯಲಹಂಕ ಬಳಿ ಇರುವಂಥ ಅಪಾರ್ಟ್ಮೆಂಟ್ ಇದು. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ಕಂಪ್ಲೀಟ್ ನೀರು ನುಗ್ಗಿದೆ. ಆ ನೀರನ್ನು ಹೊರಗಡೆ ಹಾಕೋದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅಲ್ಲಿಗೆ ಶಾಸಕರಾಗಿರುವಂಥ ವಿಶ್ವನಾಥ್ ಅವರು ಆಗಮಿಸಿದ್ರು. ಅವ್ರು ಹೇಳಿದ್ರು ಇಲ್ಲಿ ರಾಜಕಾಲುವೆದೇನು ಸಮಸ್ಯೆ ಇಲ್ಲ, ರಾಜಕಾಲುವೆ ನಾವು ಮಾಡಿಕೊಡುವಂಥ ಎಲ್ಲ ಕೆಲಸವನ್ನು ಮಾಡ್ತೀವಿ ಅಂತಂದರು. ಆದರೆ ಅಲ್ಲಿ ಕೆರೆ ಇದೆ, ಗದ್ದೆ ಇದೆ, ಗದ್ದೆಯು ಕೂಡ ಜಲಾವೃತವಾಗಿದೆ ಅಂತೇಳಿ ಒಂದಷ್ಟು ಉತ್ತರವನ್ನು ಕೊಡ್ತಾ ಇದ್ರು. ಗಮನಿಸ್ತಾ ಇದ್ದೀವಿ ಅಲ್ಲಿ ಕಾರನ್ನು ತಳ್ತಿದ್ದಾರೆ ಮಾಲೀಕರು. ಅಯ್ಯೋ ಇಲ್ಲೇ ಇದ್ರೆ ಕಾರು ಹಾಳಾಗೋಗುತ್ತೆ ಅಂತೇಳಿ ಕಾರ್ ಒಳಗಡೆಲ್ಲ ನೀರು ಹೋಗಿದೆ. ಒಂದು ಕಡೆ ನೀರನ್ನು ಹೊರಗಡೆ ಹಾಕ್ತಾ ಇರುವಂಥ ದೃಶ್ಯ. ಮೋಟರ್ಗಳನ್ನು ಬಳಸಿ ಆ ಮೂಲಕ ಅಗ್ನಿಶಾಮಕ ದಳದವರು ನೀರನ್ನು ಹೊರಗಡೆ ಹಾಕ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ರೆ, ಮತ್ತೊಂದು ಕಡೆ ಪಾರ್ಕ್ ಮಾಡಿದಂಥ ಬೇಸ್ಮೆಂಟಲ್ಲಿದ್ದಂಥ ವಾಹನಗಳು ಯಾವ ರೀತಿಯಾಗಿ ನೀರಲ್ಲಿ ಮುಳುಗಡೆ ಆಗಿತ್ತು, ಆ ನೀರಲ್ಲಿದ್ದಂಥ ಕಾರುಗಳನ್ನು ಹೊರಗಡೆ ಹೇಗೆ ತಂದು ಅದಾದ ಮೇಲೆ ಕಾರುಗಳ ಶಿಫ್ಟಿಂಗ್ ಆಯಿತು. ಈಗ ಅಪಾರ್ಟ್ಮೆಂಟ್ನ ನಿವಾಸಗಳನ್ನು ಯಾವ ರೀತಿಯಾಗಿ ಶಿಫ್ಟ್ ಮಾಡ್ತಾರೆ ಅಂತ ನೋಡಿ. ಅಲ್ಲಿ ಟ್ರಾಕ್ಟರ್ನಲ್ಲಿ ಶಿಫ್ಟ್ ಮಾಡ್ತಾರೆ. ಒಂದು ಅಪಾರ್ಟ್ಮೆಂಟ್ನ ಬೇಸ್ಮೆಂಟಲ್ಲಿ ಮುಳುಗಡೆ ಆಗಿದ್ದಂಥ ಕಾರುಗಳನ್ನು ಶಿಫ್ಟ್ ಮಾಡಿದ್ದನ್ನು ಗಮನಿಸಿದ್ರಿ. ಈಗ ಅಪಾರ್ಟ್ಮೆಂಟ್ ನಿವಾಸಿಗಳನ್ನು ಕೂಡ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಅದು ಟ್ರ್ಯಾಕ್ಟರ್ಗಳ ಮೂಲಕ. ಒಂದು 5-6 ಟ್ರ್ಯಾಕ್ಟರ್ಗಳನ್ನು ತರಿಸಿದ್ದಾರೆ.
ಆ ಟ್ರ್ಯಾಕ್ಟರ್ ಅಪಾರ್ಟ್ಮೆಂಟ್ನ ಒಳಗಡೆ ಹೋಗುತ್ತೆ. ಎಲ್ಲರನ್ನು ಕುಂಡಿಸ್ಕೊಂಡು ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಮಾತಾಡಿದ್ದಾರೆ MLA SR ವಿಶ್ವನಾಥ್ ಅವರು, ಕೇಳಿ. ಈಗ ಯಲಾಂಗದಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳೈತೆ. ಎಲ್ಲೂ ಇಲ್ಲದೆ ಇರೋ ಸಮಸ್ಯೆ ಕೇಂದ್ರೀಯ ವಿಹಾರದಲ್ಲಿ ಯಾಕೆ ಆಗ್ತದೆ ಅಂದರೆ, ಒಂದು ಇಲ್ಲಿ ಯಲಾಂಗ ಕೆರೆ 360 ವಿಸ್ತಾರವಾದಂಥ ದೊಡ್ಡ ಕೆರೆ. ಆ ಕೆರೆಗೆ 11 ಕೆರೆಗಳು ಲಿಂಕ್ ಆಗ್ತದೆ. ಹೆವಿ ಮಳೆ ಬಂದಾಗ ಎಲ್ಲ ಕೆರೆಗಳು ಕೂಡಿ ಹೋದಾಗ ಅಷ್ಟು ಕೆರೆ ನೀರು ಯಲಾಂಗಕ್ಕೆ ಬಂದು ಫ್ಲಡ್ ಆಗ್ತದೆ. ಇಲ್ಲೇನು ಅಂದರೆ ಪರಿಹಾರಗಳಿಲ್ವಾ? ಪರಿಹಾರ ಮಾಡಿದ್ವಿ, ನೀವು ನೋಡಿರ್ಬೋದು. ನೀವು ನಿಂತಿರೋವಂಥ ಚರಂಡಿ ಕಳೆದ ವರ್ಷ ಕಂಪ್ಲೀಟ್ ಮಾಡಿದ್ವಿ. ಈಗ ಇದರಲ್ಲೂ ಕೂಡ ನೀರು ಹೋಗ್ತಾ ಇದೆ. ಹೊರಗಡೆ ಕೂಡ ಕಾಲುವೆಗಳನ್ನು ಮಾಡಿದ್ದೀವಿ. ಇಲ್ಲಿ ಏನು ಅಂದರೆ ಯಲಾಂಗ ಕೆರೆ ಏನು ವಾಟರ್ ಲೆವೆಲ್ ಇದೆ ಅದಕ್ಕಿಂತ 15 ಅಡಿ ತಗ್ಗಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಂಡವ್ರು. ಹಿಂದೆ ಯಾರವರು ಪ್ಲ್ಯಾನ್ ಮಾಡಿದ್ರೆ ಗೊತ್ತಿಲ್ಲ ಅದ್ರದ್ದು. ಸೊ ಸಹಜವಾಗಿ ಏನಾಗ್ತದೆ, ಮಳೆ ನೀರು ಬಂದಾಗ ಎಲ್ಲಿ ತಗ್ಗಿರ್ತದೋ ಅಲ್ಲಿ ಹರ್ಕೊಂಡು ಹೋಗ್ತದೆ. ನಾವೆಷ್ಟೇ ದೊಡ್ಡ ರಾಜಕಾಲುವೆಗಳನ್ನು ಮಾಡಿದ್ರು ಕೂಡ ಅದಕ್ಕೂ ಮೀರಿ ಮಳೆ ಬಂದಾಗ ರಾಜಕಾಲುವೆ ತುಂಬ ಹೋಗ್ತಾ ಇದೆ. ಲಾಸ್ಟ್ ಟೈಮ್ ಹಿಂಗೆ ಇಂಥದ್ದೊಂದು ಪರಿಸ್ಥಿತಿ ಅಪಾರ್ಟ್ಮೆಂಟ್ ಅನುಭವಿಸಿತ್ತು. ಬಟ್ ನಾನು ಸ್ಥಳೀಯರನ್ನ ಮಾತಾಡ್ಸಿದಾಗ ಹೇಳಿದ್ದು ಈ ಅಪಾರ್ಟ್ಮೆಂಟ್ನ ವಾಲೆ ಕಿತ್ತೋಗಿದೆ ಅಂತ. ಅದು ಅವ್ರದ್ದು ತಪ್ಪಲ್ಲಮ್ಮ, ಅವರು ವಾಲ್ ಕಟ್ಟಿರ್ತಕ್ಕಂಥದ್ದು, ನಮ್ದಲ್ಲ ಅದು. ಅದೇ ಸಮಸ್ಯೆ ಆಗಿರೋದು, ಫ್ಲೋ ಅಷ್ಟಿದೆ ಅಂತ. ಅದೇ ಸಮಸ್ಯೆ ಆಗಿರೋಂಥದ್ದು. ಇಲ್ಲೇನಾಗಿದೆ, ಗದ್ದೆ ಬಯಲಿದೆಯಲ್ಲ, ಗದ್ದೆ ಇಡೀ ಗದ್ದೆಯಲ್ಲಿ ನೀರು ನಿಂತಿದೆ. ನೀವು ಯಲಾಂಗ ಕೆರೆ ಮೇಲೆ ಹೋಗಿ ನಿಂತ್ಕೊಂಡ್ರೆ ಕಾಣಿಸ್ತದೆ. ಇಡೀ ಗದ್ದೆ ಒಂದು ಕೆರೆ ಥರ ಐತೆ. ನೀರು ಹೋಗ್ತಾ ಇತ್ತು. ಯಾವಾಗಿದು 35 ವರ್ಷ 40 ವರ್ಷದಿಂದ ಕಟ್ಟಿರುವಂಥ ಕಾಂಪೌಂಡು ಕುಸಿದು ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಅಲ್ಲಿ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.